ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಡಾಕರನ್ನು ಇನ್ಸ್ಟಾಲ್ ಮಾಡಿದೆವು ಮತ್ತು ಇಲ್ಲಿ ಡಾಕರಲ್ಲಿ ಒಂದು ಕಮಾಂಡನ್ನು ಯೂಸ್ ಮಾಡಿಕೊಂಡು ಡಾಕರ್ ರನ್ ಹಲೋ ವರ್ಲ್ಡ್ ಅಂತೇಳಿ ಬರೆದು ಕೆಲವು ಔಟ್ಪುಟ್ ಡಿಸ್ಪ್ಲೇ ಆಯಿತು. ಓಕೆ, ಸೊ ಈಗ ನಾನು ನನ್ನ ಆಪ್ರೇಟಿಂಗ್ ಸಿಸ್ಟಮನ್ನು ಚೇಂಜ್ ಮಾಡಿದ್ದೇನೆ. ಈಗ ನಾನು ಪ್ರೀವಿಯಸ್ಲಿ ನಾನು ವಿಂಡೋಸ್ ಯೂಸ್ ಮಾಡ್ತಿದ್ದೆ, ಅದರಲ್ಲಿ ನಾನು ರನ್ ಮಾಡಿದ್ದೆ. ಈಗ ನಾನು ಮ್ಯಾಕ್ ಯೂಸ್ ಮಾಡ್ತಿದ್ದೇನೆ, ಇದರಲ್ಲಿ ರನ್ ಮಾಡ್ತಿದ್ದೇನೆ. ಸೊ ಹಾಗಾಗಿರೋದ್ರಿಂದ ನಿಮಗೆ ಸ್ವಲ್ಪ ಇಂಟರ್ಫೇಸ್ ಎಲ್ಲ ಚೇಂಜ್ ಆಗಿ ಕಾಣಿಸಿರ್ಬೋದು. ಬಟ್ ಡಾಕರ್ ಇದು ಬೆನಿಫಿಟ್ ಇದೆ. ನೀವು ಯಾವುದೇ ಸಿಸ್ಟಮನ್ನು ಯೂಸ್ ಮಾಡಿ ಡಾಕರಲ್ಲಿ ಕಮಾಂಡ್ಗಳೆಲ್ಲ ಉಂಟಲ್ಲ ಎಕ್ಸಾಕ್ಟ್ ಸೇಮ್ ಆಗಿ ರನ್ ಆಗ್ತದೆ. ಸೊ ಅದರಿಂದ ನೀವು ವಿಂಡೋಸ್ ಯೂಸ್ ಮಾಡಿ, ಲಿನಕ್ಸ್ ಯೂಸ್ ಮಾಡಿ, ಅಥವಾ ಈವನ್ ಮ್ಯಾಕನ್ನು ಯೂಸ್ ಮಾಡಿ, ಯಾವುದೇ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿದರೂ ಡಾಕರ್ ಸೇಮ್ ಆಗಿ ವರ್ಕ್ ಆಗ್ತದೆ. ಸೊ ಈ ಪರ್ಟಿಕ್ಯುಲರ್ ಕಂಟೈನರ್ ಉಂಟಲ್ಲ, ಇದನ್ನು ಸ್ವಲ್ಪ ನಾವು ಅನಲೈಸ್ ಮಾಡುವ, ಎಂತ ಆಯಿತು ಈ ಪರ್ಟಿಕ್ಯುಲರ್ ಕಮಾಂಡನ್ನು ರನ್ ಮಾಡುವಾಗ ಅಂತ. ಫಸ್ಟಿಗೆ ನಾವು ರನ್ ಮಾಡಿದ ಕಮಾಂಡ್ ಡಾಕರ್ ರನ್ ಹಲೋ ವರ್ಲ್ಡ್ ಅಂತೇಳಿ. ಸೊ ಈ ಕಮಾಂಡ್ ರನ್ ಮಾಡಿದ ತಕ್ಷಣ ಇದರಲ್ಲಿ ಅದು ಬರ್ದಿದೆ ನೋಡಿ ಕರೆಕ್ಟಾಗಿ, ಅನೇಬಲ್ ಟು ಫೈಂಡ್ ಇಮೇಜ್ ಹಲೋ ವರ್ಲ್ಡ್ ಲೇಟೆಸ್ಟ್ ಲೋಕಲಿ ಪುಲ್ಲಿಂಗ್ ಫ್ರಮ್ library/hello world ಅಂತೇಳಿ ಬಂತು. ಅಂತೇಳಿದರೆ ನಮ್ಮ ಲ್ಯಾಪ್ಟಾಪಲ್ಲಿ ಈ ಪರ್ಟಿಕ್ಯುಲರ್ ಇಮೇಜ್ ಇಲ್ಲ. ನಾನು ನಿಮಗೆ ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನಮ್ಮ ಪ್ರಾಜೆಕ್ಟನ್ನು ಇಮೇಜಲ್ಲಿ ಹಾಕಿಕೊಂಡು ನಾವು ಇಮೇಜನ್ನು ಫ್ರೆಂಡ್ಸ್ ಇದು ಲ್ಯಾಪ್ಟಾಪಿಗೆ ಅಥವಾ ಕ್ಲೈಂಟಿದ್ದು ಲ್ಯಾಪ್ಟಾಪಿಗೆ ಕೊಡೋದು ಅಂತೇಳಿ. ಸೇಮ್ ವೇ ನಮ್ಮ ಲ್ಯಾಪ್ಟಾಪಲ್ಲಿ ಈ ಹೆಲೋ ವರ್ಲ್ಡ್ ಅಂತೇಳಿರುವ ಇಮೇಜ್ ಉಂಟಲ್ಲ, ಇದಿಲ್ಲ. ಸೊ ಅದರಿಂದಾಗಿ ಇದು ಒಂದು ಡಾಕರ್ ಇದು ಕ್ಲೌಡ್ ಉಂಟು, ಆ ಕ್ಲೌಡಿಂದ ಇಮೇಜನ್ನು ತಗೊಳ್ತಾ ಉಂಟು. ಸೇಮ್ ವೇ ನೀವು ನಿಮ್ಮ ಫ್ರೆಂಡ್ಸಿಗೆ ಅಥವಾ ಕ್ಲೈಂಟಿಗೆ ಕೊಡುವಾಗೆ ನಾವು ನಮ್ಮ ಒಂದು ಕ್ಲೌಡ್ ಉಂಟಲ್ಲ, ಆ ಪರ್ಟಿಕ್ಯುಲರ್ ಕ್ಲೌಡಿಂದ ಹೆಲೋ ವರ್ಲ್ಡ್ ಇಮೇಜನ್ನು ನಾವು ಇಂಪೋರ್ಟ್ ಮಾಡ್ತಿದ್ದೇವೆ. ಅದನ್ನು ಇಂಪೋರ್ಟ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಇಮೇಜ್ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದ ತಕ್ಷಣ ಅದು ರನ್ ಆಯಿತು. ರನ್ ಆದ ತಕ್ಷಣ ನಮಗೆ ಈ ಪರ್ಟಿಕ್ಯುಲರ್ ಔಟ್ಪುಟ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಹೆಲೋ ಫ್ರಮ್ ಡಾಕರ್, ದಿಸ್ ಮೆಸೇಜ್ ಶೋಸ್ ದ್ಯಾಟ್ ಯುವರ್ ಇನ್ಸ್ಟಾಲೇಷನ್ ಅಪಿಯರ್ಸ್ ಟು ಬಿ ವರ್ಕಿಂಗ್ ಕರೆಕ್ಟ್ಲಿ ಅಂತೆಲ್ಲ ನಮಗೆ ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೊ ಇಷ್ಟಾದರೆ ಡಾಕರ್ ಇನ್ಸ್ಟಾಲ್ ಆಗಿದೆ ನಮ್ಮ ಲ್ಯಾಪ್ಟಾಪಲ್ಲಿ, ಮತ್ತು ಇದು ಕರೆಕ್ಟಾಗಿ ವರ್ಕ್ ಆಗ್ತಾ ಉಂಟು. ಹೋಪ್ಫುಲಿ ನಿಮ್ಮ ಲ್ಯಾಪ್ಟಾಪಲ್ಲಿ ಸಹ ಇದು ಕರೆಕ್ಟಾಗಿ ವರ್ಕ್ ಆಗ್ತಾ ಉಂಟು. ಇಫ್ ಇನ್ ಕೇಸ್ ಇದು ವರ್ಕ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ ನೀವು, ನಾವು ಅದನ್ನು ಸಾಲ್ವ್ ಮಾಡುವ ಎಂಥಾರು ಎರರ್ ಇದ್ದರೆ. ನೆಕ್ಸ್ಟ್ ಅದಾದ ನಂತರ ನಾವು ಈ ಪರ್ಟಿಕ್ಯುಲರ್ ಒಂದು ಕಮಾಂಡನ್ನು ರನ್ ಮಾಡುವ, ಡಾಕರ್ ಇಮೇಜ್ LS ಅಂತೇಳಿ. ಓಕೆ, ಈ ಕಮಾಂಡನ್ನು ಕರೆಕ್ಟಾಗಿ ನೋಡಿ, ಡಾಕರ್ ಸ್ಪೇಸ್ ಕೊಟ್ಟು ಇಮೇಜ್ ಸ್ಪೇಸ್ ಕೊಟ್ಟು LS ಅಂತೇಳಿ ರನ್ ಮಾಡ್ತಿದ್ದೇವೆ. ಸೊ ಈ ಕಮಾಂಡ್ ರನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಕೆಲವು ಇನ್ಫಾರ್ಮೇಷನ್ ಕಾಣ್ತಾ ಉಂಟು. ಅದೆಂತ ಅಂತೇಳಿದರೆ, ನಮ್ಮ ಲ್ಯಾಪ್ಟಾಪಲ್ಲಿ ಹೆಲೋ ವರ್ಲ್ಡ್ ಲೇಟೆಸ್ಟ್ ಅಂತೇಳಿರುವ ಇಮೇಜ್ ಉಂಟಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿ ಉಂಟು, ಎಂತಕ್ಕಂದರೆ ನಾವೀಗ ಇನ್ಸ್ಟಾಲ್ ಮಾಡಿದ್ದು. ಸೊ ಅದರಿಂದ ನಾನೀಗ ಪುನಃ ಡಾಕರ್ ರನ್ ಹೆಲೋ ವರ್ಲ್ಡ್ ಅಂತೇಳಿ ನಾನು ಕೊಟ್ಟರೆ ಇಲ್ಲಿ ಇಮೇಜ್ ಇಮಿಡಿಯೇಟ್ಲಿ ರನ್ ಆಯಿತು. ಎಂತಕ್ಕಂತೇಳಿದರೆ ಇಲ್ಲಿ ಪುನಃ ಡೌನ್ಲೋಡ್ ಮಾಡಲಿಕ್ಕೆ ಇಲ್ಲ, ಆಲ್ರೆಡಿ ನಮ್ಮ ಲ್ಯಾಪ್ಟಾಪಲ್ಲಿ ಈ ಪರ್ಟಿಕ್ಯುಲರ್ ಇಮೇಜ್ ಉಂಟು. ಅದು ನಮಗೆ ಈ ಪರ್ಟಿಕ್ಯುಲರ್ ಕಮಾಂಡ್ ರನ್ ಮಾಡಿದ ತಕ್ಷಣ ಕಾಣ್ತದೆ. ಈ ಎಲ್ಲ ಕಮಾಂಡ್ಸ್ಗಳನ್ನೆಲ್ಲ ನೀವು ಬೈ ಹಾರ್ಟ್ ಮಾಡುವ ಅಗತ್ಯ ಇಲ್ಲ. ಎಂತಕ್ಕಂದರೆ ಈ ಕಮಾಂಡ್ಸ್ಗಳು ನಾವು ಪ್ರಾಕ್ಟೀಸ್ ಮಾಡ್ತಾ ನಮಗೆ ಆಗ್ತದೆ. ಇದನ್ನು ನೀವು ಒಂದಾದರೂ ಎಲ್ಲಿಯಾದರೂ ಬರೆದಿಡ್ಬೋದು, ಇಲ್ಲಾಂದರೆ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಒಂದು ಬ್ಲಾಗ್ ಮಾಡಿ ಕೊಡಿ, ಅದರಲ್ಲಿ ನಾನೆಲ್ಲ ಕಮೆಂಟ್ಸ್ಗಳನ್ನು ಲಿಸ್ಟ್ ಮಾಡಿಕೊಂಡು ನಾನು ನಿಮಗೆ ಕೊಡ್ತೇನೆ. ಸೊ ಈಗ ಎಂತಾಯಿತು ಅಂತೇಳಿದರೆ, ಇಂಥ ಇಮೇಜಸ್ಗಳು ಉಂಟಲ್ಲ, ಇದ್ರಾಗೆ ಬೇರೆ ಬೇರೆ ಹಲವಾರು ಇಮೇಜಸ್ಗಳು ಉಂಟು. ಸೊ ಈಗ ನಾನು ಇಲ್ಲಿ ಬಂದು ಡಾಕರ್ ಪುಲ್ ಎಂಜಿನೆಕ್ಸ್ ಅಂತೇಳಿ ಹೀಗೆ ನಾನು ಕೊಟ್ಟರೆ ಅದು ಎಂಜಿನೆಕ್ಸ್ ಇಮೇಜನ್ನು ಡೌನ್ಲೋಡ್ ಮಾಡ್ತದೆ. ಓಕೆ, ಸೊ ಪುಲ್ಲಿಂಗ್ ಅಂತೇಳಿ ಬರ್ತಾ ಉಂಟು, ಪುಲ್ಲಿಂಗ್ ಲೇಯರ್ ಅದೆಲ್ಲ ಡೌನ್ಲೋಡ್ ಮಾಡುವ ಮೆಥಡ್ ಉಂಟು, ಅದು ಅದೇ ರೀತಿ ಡೌನ್ಲೋಡ್ ಮಾಡ್ತದೆ. ಡೌನ್ಲೋಡ್ ಆದ ತಕ್ಷಣ ನಿಮಗೆ ಈ ರೀತಿ ಬರ್ತದೆ. ಈಗ ನಾನು ಡಾಕರ್ ಇಮೇಜ್ LS ಅಂತೇಳಿ ಈ ರೀತಿ ಟೈಪ್ ಮಾಡಿದರೆ ಎಂಜಿನೆಕ್ಸ್ ಅಂತೇಳಿ ಉಂಟು, ಮತ್ತು ಹೆಲೋ ವರ್ಲ್ಡ್ ಅಂತೇಳಿ 2 ಇಮೇಜಸ್ಗಳು ಉಂಟು. ಇದೇ ರೀತಿ ಡಾಕರ್ ಪುಲ್ ಉಬುಂಟು ಅಂತೇಳಿ ಈ ರೀತಿ ನಾನು ಹಾಕಿದರೆ ಉಬುಂಟು ಇಮೇಜನ್ನು ಸಹ ಅದು ಡೌನ್ಲೋಡ್ ಮಾಡ್ತದೆ. ಓಕೆ, ಇಂಥದ್ದು ಹಲವಾರು ಇಮೇಜಸ್ಗಳುಂಟು. ನೆಕ್ಸ್ಟ್ MySQL ಉಂಟು, PostgreSQL ಉಂಟು, ಬೇರೆ ಬೇರೆ ಇಮೇಜಸ್ಗಳುಂಟು. ನೀವು ಯಾವುದೇ ಡೆವಲಪ್ಮೆಂಟ್ ಟೂಲನ್ನು ಯೂಸ್ ಮಾಡ್ತೀರಲ್ಲ, ಆ ಎಲ್ಲ ಟೂಲಿದು ಒಂದು ಇಮೇಜ್ ಉಂಟು ಇದರಲ್ಲಿ. ಸೊ ಇದು ಸಹ ಡೌನ್ಲೋಡ್ ಆಯಿತು. ಸೊ ಡಾಕರ್ ಇಮೇಜ್ LS ಅಂತೇಳಿ ನಾನು ಪುನಃ ಕೊಟ್ಟರೆ ಇಲ್ಲಿ ಎಂಜಿನೆಕ್ಸ್, ಉಬುಂಟು ಮತ್ತು ಹೆಲೋ ವರ್ಲ್ಡ್ 3 ಇಮೇಜಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಈಗ ನಾವು ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಎಂತ ಮಾಡುವ ಅಂತೇಳಿದರೆ, ಎಂಜಿನೆಕ್ಸ್ ಕಂಟೈನರನ್ನು ಉಂಟಲ್ಲ ರನ್ ಮಾಡುವ. ಎಂತಕ್ಕಂದರೆ ಎಂಜಿನೆಕ್ಸ್ ಅಂತೇಳಿದ್ರೆ ಒಂದು ವೆಬ್ ಸರ್ವರ್, ನಾವು ವೆಬ್ ಡೆವಲಪರ್ಸ್ ವೆಬ್ ಸರ್ವರನ್ನೇ ಯೂಸ್ ಮಾಡಿಕೊಂಡು ಒಂದು ಇಮೇಜನ್ನು ಕಲಿಯುವ ಡಾಕರನ್ನು. ಸೊ ಅದನ್ನು ಈಗ ಮಾಡುವ. ಅದು ಮಾಡಬೇಕಿದ್ರೆ ನಾವಿಲ್ಲಿ ಬಂದು ಡಾಕರ್ ರನ್ ಅಂತೇಳಿ ಕೊಡಬೇಕು. ಅಂದರೆ ನಾವು ಆಗ ಡಾಕರ್ ರನ್ ಹೆಲೋ ವರ್ಲ್ಡ್ ಅಂತೇಳಿ ಹಾಕಿದೇವಲ್ಲ, ಅದೇ ರೀತಿ ಡಾಕರ್ ರನ್ ಅಂತೇಳಿ ಹಾಕಿಕೊಂಡು ಇಲ್ಲಿ
ನಾವು ಡ್ಯಾಶ್ ನೇಮ್ ಅಂತೇಳಿ ಕೊಟ್ಟರೆ ನಮ್ಮ ಕಂಟೈನರಿಗೆ ಉಂಟಲ್ಲ ನೇಮ್ ಕೊಡ್ಲಿಕ್ಕೆ ಆಗ್ತದೆ. ಓಕೆ, ಈ ನೇಮನ್ನು ನೀವು ಎಂತ ಬೇಕಿದ್ರು ಕೊಡ್ಬೋದು. ಯೂಶ್ವಲಿ ನಾವು ಪ್ರಾಜೆಕ್ಟ್ ಎಂತಾದರೂ ಇದ್ದರೆ, ಈಗ ನಮ್ಮದು ಇ ಕಾಮರ್ಸ್ ಅಪ್ಲಿಕೇಶನ್ ಎಂತಾದರೂ ಇದ್ದರೆ ನೇಮ್ ಅಂತೇಳಿ ನೀವು ಕೊಡ್ಬೋದು. ಬಟ್ ನಾನು ಮೈ ಎಂಜಿನ್ ಎಕ್ಸ್ ಅಂತೇಳಿ ನಾನು ನೇಮ್ ಕೊಡ್ತೇನೆ, ಜಸ್ಟ್ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೋಸ್ಕರ. ನೆಕ್ಸ್ಟ್ ಅದಾದ ನಂತರ ನಾನು ಇಲ್ಲಿ ಬಂದು ಪುನಃ ಇದಕ್ಕೆ ಎಂಜಿನ್ ಎಕ್ಸ್ ಅಂತೇಳಿ ಕೊಡ್ತೇನೆ, ಅಂದರೆ ಯಾವ ಇಮೇಜನ್ನು ರನ್ ಮಾಡ್ತಿದ್ದೇವೆ ಅಂತ. ಈಗ ಮೈ ಎಂಜಿನ್ ಎಕ್ಸ್ ಅಂತೇಳಿ ನಾನು ಕೊಟ್ಟ ನೇಮ್ ಇದು. ಎಂಜಿನ್ ಎಕ್ಸ್ ಅಂತೇಳಿದರೆ ಈ ಪರ್ಟಿಕ್ಯುಲರ್ ಇಮೇಜ್ ಇದು ನೇಮ್. ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ಒಂದು ಸರಿ ರಿವೈಂಡ್ ಮಾಡಿಕೊಂಡು ಪುನಃ ನೋಡಬೇಕಿದ್ರೆ ನೋಡ್ಬೋದು ವಿಡಿಯೋವನ್ನು. ನೆಕ್ಸ್ಟ್ ಇಷ್ಟು ಕೊಟ್ಟು ನಾನು ಎಂಟ್ರ್ ಕೊಟ್ಟ ತಕ್ಷಣ ಎಂಜಿನ್ ಎಕ್ಸ್ ರನ್ ಆಯಿತು. ಓಕೆ, ಹೋಪ್ಫುಲಿ ಎಂಜಿನ್ ಎಕ್ಸ್ ರನ್ ಆಯಿತು. ಈ ಪರ್ಟಿಕ್ಯುಲರ್ ವೆಬ್ ಸರ್ವರ್ ರನ್ ಆಗಿದೆ ಅಂತೇಳಿ ನಮ್ಗೆ ಗೊತ್ತಾಗಬೇಕಿದ್ರೆ ನಾವು ನಮ್ಮ ಬ್ರೌಸರನ್ನು ಓಪನ್ ಮಾಡಬೇಕು. ಸೊ ಈಗ ಇಲ್ಲಿ ಬ್ರೌಸರನ್ನು ಓಪನ್ ಮಾಡಿಕೊಂಡು ನಾನಿಲ್ಲಿ ಒಂದು ಎಲ್ಲಿ ಹೋಗೋದು, ಓಕೆ, ಲೋಕಲ್ ಹೋಸ್ಟ್ ಅಂತೇಳಿ ಹಾಕಿದರೆ ಎಂಥ ನಮಗೆ ಇಮೇಜ್ ಕಾಣೋದಿಲ್ಲ ಆಬ್ವಿಯಸ್ಲಿ, ಎಂತಕೆಂದರೆ ಎಂಥ ಪೋರ್ಟ್ ಅಥವಾ ಎಂಥ ವಿಷಯನ ಸಹ ನಾವು ಡಿಫೈನ್ ಮಾಡಲಿಲ್ಲ. ಸೊ ಅದರಿಂದ ನಾವು ಈ ಪರ್ಟಿಕ್ಯುಲರ್ ಕಂಟೈನರನ್ನು ಸ್ಟಾಪ್ ಮಾಡಬೇಕೆಂದರೆ ಡಾಕರ್ ಎಂಜಿನ್ ಎಕ್ಸ್ ಸರ್ವರ್ ಕ್ರಿಯೇಟ್ ಮಾಡಿತ್ತು, ಬಟ್ ಪ್ರಾಬ್ಲಮ್ ಎಂತ ಆಗ್ತಿರೋದು ಅಂತೇಳಿದರೆ ಎಂಜಿನ್ ಎಕ್ಸ್ ಇಮೇಜನ್ನು ಆಕ್ಸೆಸ್ ಮಾಡಲಿಕ್ಕೆ ಎಂಥ ಮೆಥಡ್ ಇಲ್ಲ. ಸೊ ಅದರಿಂದ ನಾವು ಈ ಪರ್ಟಿಕ್ಯುಲರ್ ವಿಷಯವನ್ನು Ctrl+C ಅಂತೇಳಿ ಕೊಟ್ಟರೆ ಸ್ಟಾಪ್ ಆಗ್ತದೆ ಈ ಪರ್ಟಿಕ್ಯುಲರ್ ಕಂಟೈನರ್. ನೆಕ್ಸ್ಟ್ ನಾವು ಸೇಮ್ ಕಮಾಂಡನ್ನು ರನ್ ಮಾಡಬೇಕಿದ್ರೆ ನಮ್ಮ ಕೀಬೋರ್ಡಲ್ಲಿ ಆ್ಯರೋ ಅಪ್ ಬಟನ್ ಉಂಟಲ್ಲ, ಅದನ್ನು ಒತ್ತಿದ ತಕ್ಷಣ ನಮಗೆ ಸೇಮ್ ಕಮಾಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಬಂದು ನಾನು ಮೈ ಎಂಜಿನ್ ಎಕ್ಸ್ ಆದ ನಂತರ -P ಅಂತೇಳಿ ಹಾಕಿ ಬಿಡ್ತೇನೆ. -P ಅಂತೇಳಿದರೆ ಪೋರ್ಟಿಗೆ ನಾವು -P ಅಂತೇಳಿ ಹೇಳೋದು. ಈಗ ನಿಮಗೆ ಗೊತ್ತಿರ್ಬೋದು, ವೆಬ್ ಸರ್ವರನ್ನು ಯೂಸ್ ಮಾಡುವಾಗ ನಾವು ಲೋಕಲ್ ಹೋಸ್ಟ್ ಕಾಲನ್ನು 3000 ಅಂತೇಳೆಲ್ಲ ಹಾಕಿಕೊಂಡು ನಾವು ರನ್ ಮಾಡ್ತೇವೆ. ಅದೇ ರೀತಿ ನಾವು ಇಲ್ಲಿ ಬಂದು ಒಂದು ಪೋರ್ಟನ್ನು ನಾವು ಹಾಕ್ಬೋದು. ಯೂಶ್ವಲಿ 3000, 5000, 8000 ಇಂಥದ್ದೆಲ್ಲ ಪೋರ್ಟ್ ಇರ್ತದೆ. ನಾನು 80 ಅಂತೇಳಿ ಹಾಕಿ ಬಿಡ್ತೇನೆ. ನಿಮಗೆ ಬಿಟ್ಟದು ಯಾವುದೇ ಪೋರ್ಟನ್ನು ಯೂಸ್ ಮಾಡ್ಬೋದು, 4 ಡಿಜಿಟ್ ಇದು ಪೋರ್ಟನ್ನು ಯೂಸ್ ಮಾಡಿ ನೀವು. ನೆಕ್ಸ್ಟ್ ಇದು ನಮ್ಮ ಲೋಕಲಲ್ಲಿ ಈ ಪೋರ್ಟಲ್ಲಿ ರನ್ ಆಗ್ತದೆ, ಬಟ್ ಆ್ಯಕ್ಚುಲ್ ಎಂಜಿನ್ ಎಕ್ಸ್ ರನ್ ಆಗ್ತಿರೋದು ಅದು ಕಾಲನ್ ಅಂತೇಳಿ ಹಾಕಿಕೊಂಡು 80ಯಲ್ಲಿ ರನ್ ಆಗ್ತಿರೋದು. ಸೊ ಈ ಪರ್ಟಿಕ್ಯುಲರ್ 80 ಪೋರ್ಟ್ ಉಂಟಲ್ಲ, ಬೈ ಡಿಫಾಲ್ಟ್ ಈ ಪರ್ಟಿಕ್ಯುಲರ್ ಎಂಜಿನ್ ಎಕ್ಸ್ ಇಮೇಜಿಗೆ ಸೆಟ್ ಆಗಿರ್ತದೆ. ಅದನ್ನು ನಾವು ನಮ್ಮ ಲ್ಯಾಪ್ಟಾಪಲ್ಲಿ 80ಯಲ್ಲಿ ರನ್ ಮಾಡ್ತೇವೆ. ಸೊ ಇಷ್ಟು ಮಾಡಿಕೊಂಡು ನನಗೆ ಎಂಟ್ರ್ ಕೊಟ್ಟ ತಕ್ಷಣ ಕಾನ್ಫ್ಲಿಕ್ಟ್ ಬರ್ತಾ ಉಂಟು. ಎಂತಕ್ಕಂತೇಳಿದರೆ ಆಲ್ರೆಡಿ ಎಂಜಿನ್ ಎಕ್ಸ್ ಕಂಟೈನರ್ ಉಂಟು ಅಂತೇಳಿ ಬರ್ತಾ ಉಂಟು, ನಾವು ಪುನಃ ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದಾಗಿ ನಾವೆಂತ ಮಾಡ್ಬೋದು ಅಂತೇಳಿದರೆ ಆ ಪರ್ಟಿಕ್ಯುಲರ್ ಕಂಟೈನರ್ ಎಲ್ಲಿ ಉಂಟು ಅಂತೇಳಿ ನೋಡ್ಬೋದು. ಸೊ ಡಾಕರ್ ಕಂಟೈನರ್ ಅಂತೇಳಿ ಬರೆದು LS ಅಂತೇಳಿ ಕೊಟ್ಟ ತಕ್ಷಣ ಆ ಪರ್ಟಿಕ್ಯುಲರ್ ಕಂಟೈನರ್ ಕಾಣ್ತಿಲ್ಲ. ಆ ಪರ್ಟಿಕ್ಯುಲರ್ ಕಂಟೈನರ್ ಕಾಣ್ತಿಲ್ಲ ಎಂತಕ್ಕಂತೇಳಿದರೆ ಅದು ಆಲ್ರೆಡಿ ಎಕ್ಸಿಟ್ ಆಗಿದೆ, ಅದು ಅಟ್ ದ ಮೂಮೆಂಟ್ ರನ್ ಆಗ್ತಿಲ್ಲ. ನಾವು ಇಲ್ಲಿ ನೋಡಿರ್ಬೋದು ಎಕ್ಸಿಟ್ ಅಂತೇಳಿ ಉಂಟು. ಸೊ ಅದರಿಂದಾಗಿ ಈ ಪರ್ಟಿಕ್ಯುಲರ್ ಕಂಟೈನರ್ ನಮಗೆ ಕಾಣಬೇಕಿದ್ರೆ ನಾವು ಸೇಮ್ ಕಮಾಂಡನ್ನು ರನ್ ಮಾಡಿಕೊಂಡು -A ಅಂತೇಳಿ ಕೊಟ್ಟರೆ ಇಲ್ಲಿ ನಮಗೆ ನಾವು ಇಷ್ಟ ತನಕ ರನ್ ಮಾಡಿದ ಎಲ್ಲ ಕಂಟೈನರ್ಸ್ಗಳು ಕಾಣ್ತದೆ. ಸೊ ಹಲೋ ವರ್ಲ್ಡ್ ನಾವು 2 ಸಲ ರನ್ ಮಾಡಿದ್ದೇವೆ, ಮತ್ತು ಎಂಜಿನ್ ಎಕ್ಸ್ ಅಂತೇಳಿ ಒಂದು ಕಂಟೈನರ್ ಉಂಟು, ಅದನ್ನು ಸಹ ರನ್ ಮಾಡಿದ್ದೇವೆ. ಸೊ ಈಗ ಈ ಪರ್ಟಿಕ್ಯುಲರ್ ಓಲ್ಡ್ ಎಂಜಿನ್ ಎಕ್ಸ್ ಕಂಟೈನರನ್ನು ನಾವು ಡಿಲೀಟ್ ಮಾಡಿ ಬಿಡುವ, ಓಕೆ, ಅಂದರೆ ರಿಮೂವ್ ಮಾಡಿ ಬಿಡುವ. ಅದು ಮಾಡಬೇಕಿದ್ರೆ ನಾನಿಲ್ಲಿ ಬಂದು ಡಾಕರ್ ಕಂಟೈನರ್ ರಿಮೂವ್, ಅಂದರೆ RM ಅಂತೇಳಿ ಹಾಕಿದರೆ ರಿಮೂವ್ ಅಂತೇಳಿ ಅರ್ಥ. ಸೊ RM ಅಂತೇಳಿ ಹಾಕಿಕೊಂಡು ಇಲ್ಲಿ ಮೈ ಎಂಜಿನ್ ಎಕ್ಸ್ ಅಂತೇಳಿ ಕೊಟ್ಟ ತಕ್ಷಣ ಆ ಪರ್ಟಿಕ್ಯುಲರ್ ಕಂಟೈನರ್ ರಿಮೂವ್ ಆಯಿತು. ಈಗ ಪುನಃ ನಾನು ಈ ಪರ್ಟಿಕ್ಯುಲರ್ ಕಮಾಂಡ್ ರನ್ ಮಾಡಿದರೆ ಇಲ್ಲಿ ನನಗೆ ಎಂತ ಕಾಣ್ತಿಲ್ಲ, ಓಕೆ, ಎಂಜಿನ್ ಎಕ್ಸ್ ಕಂಟೈನರ್ ರಿಮೂವ್ ಆಯಿತು. ಸೊ ಅದರಿಂದ ಈಗ ಇಮೇಜಿದು ಕಾನ್ಫ್ಲಿಕ್ಟ್ ಬರೋದಿಲ್ಲ. ಸೊ ಪುನಃ ನಾನು ರನ್ ಮಾಡ್ತಿದ್ದೇನೆ, ಡಾಕರ್ ರನ್ --ನೇಮ್ ಮೈ ಎಂಜಿನ್ ಎಕ್ಸ್ -P 8080:8080. ಹೋಪ್ಫುಲಿ ನಿಮಗೆ ನೆನಪಿರ್ಬೋದು, ಈ ಪರ್ಟಿಕ್ಯುಲರ್ 8080 ನಮ್ಮ ಲ್ಯಾಪ್ಟಾಪ್ ಇದು ಪೋರ್ಟು. ಸೊ ಈಗ ನಾನು ಲೋಕಲ್ ಹೋಸ್ಟ್ :8080ಗೆ ಹೋಗ್ತಿದ್ದೇವೆ. ಆ್ಯಕ್ಚುಲಾಗಿ ಎಂಜಿನ್ ಎಕ್ಸ್ ಕಂಟೈನರಲ್ಲಿ ಅದು ಪೋರ್ಟ್ 80ಯಲ್ಲಿ ರನ್ ಆಗ್ತಿರೋದು. ಸೊ ಇಷ್ಟು ಮಾಡಿಕೊಂಡು ನಾನು ಎಂಟ್ರ್ ಕೊಟ್ಟ ತಕ್ಷಣ ರನ್ ಆಯಿತು. ನೆಕ್ಸ್ಟ್ ಈಗ ನಾನು ಇಲ್ಲಿ ಬಂದು :8080 ಅಂತೇಳಿ ಕೊಟ್ಟರೆ ಇಲ್ಲಿ ವೆಲ್ಕಮ್ ಟು ಎಂಜಿನ್ ಎಕ್ಸ್ ಅಂತೇಳಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಓಕೆ. ಬಟ್ ಪ್ರಾಬ್ಲಮ್ ಎಂತ ಅಂತೇಳಿದರೆ ಈ ಪರ್ಟಿಕ್ಯುಲರ್ ಕಂಟೈನರ್ ಉಂಟಲ್ಲ, ನಾನೀಗ Ctrl+C ಅಂತೇಳಿ ಕೊಟ್ಟ ತಕ್ಷಣ ಎಕ್ಸಿಟ್ ಆಗ್ತದೆ, ಓಕೆ. ನೀವು ಮೇ ಬಿ ನಿಮ್ಮ ಟರ್ಮಿನಲನ್ನು ಕ್ಲೋಸ್ ಮಾಡಿದ್ದೀರಿ ಅಂತೆಲ್ಲ ಅಂದ್ಕೊಳ್ಳುವ. ಆವಾಗ ಇಲ್ಲಿ ಬಂದು ನಾನೀಗ ಪುನಃ ರಿಫ್ರೆಶ್ ಕೊಟ್ಟರೆ ಇದು ವರ್ಕ್ ಆಗೋದಿಲ್ಲ. ಸೊ ಅದರಿಂದ ಯೂಶ್ವಲಿ ನಮ್ಮ ವೆಬ್ ಸರ್ವರ್ ಯಾವ ರೀತಿ ಇರ್ತದೆ ಅಂತೇಳಿದರೆ ಒಂದು ಸರಿ ರನ್ ಮಾಡಿದ ತಕ್ಷಣ ಅದು ಯಾವತ್ತೂ ರನ್ ಆಗ್ತಾ ಇರಬೇಕು, ಓಕೆ. ಅದು ಮಾಡಬೇಕಿದ್ರೆ ನಾವೆಂತ ಮಾಡಬೇಕಂದ್ರೆ ಪುನಃ ಈ ಪರ್ಟಿಕ್ಯುಲರ್ ಎಂಜಿನ್ ಎಕ್ಸ್ ಕಂಟೈನರನ್ನು ರಿಮೂವ್ ಮಾಡಿಬಿಡುವ. ಎಂತಕೆಂದರೆ ಅದು ಇದ್ದರೆ ಕಾನ್ಫ್ಲಿಕ್ಟ್ ಬರ್ತದೆ ಪುನಃ ರನ್ ಮಾಡಿದರೆ.
ಸೊ ಅದರಿಂದ ಇಲ್ಲಿ ಡಾಕರ್ ರನ್ ಡ್ಯಾಶ್ ನೇಮ್ ಅಂತೇಳಿ ಕೊಟ್ಟು ಐ ಥಿಂಕ್ ನಿಮಗೆ ಕ್ಲಿಯರ್ ಆಗಲಿಕ್ಕೋಸ್ಕರ ಫುಲ್ ಸ್ಕ್ರೀನನ್ನು ಕ್ಲಿಯರ್ ಮಾಡಿದೆ. ಸೊ ಈಗ ಇಲ್ಲಿ ಡಾಕರ್ ರನ್ ಡ್ಯಾಶ್ ನೇಮ್ ಮೈ ಇಂಜಿನೆಕ್ಸ್ ಅಂತೇಳಿ ಕೊಟ್ಟೆ, -p ಅಂತೇಳಿ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ಉಂಟಲ್ಲ ಡಾಕರ್ ರನ್ ಅಂತೇಳಿ ಕೊಟ್ಟು ಇಲ್ಲಿ -d ಅಂತೇಳಿ ಕೊಟ್ಟು ಬಿಡುವ. ಡಿ ಅಂತೇಳಿರ ಅದು ಡಿಟ್ಯಾಚ್ ಮಾಡಿ ಬಿಡ್ತದೆ. ಎಂತಾಗ್ತದೆ ಅಂತೇಳಿ ನಾನೀಗ ನಿಮಗೆ ತೋರಿಸ್ತೇನೆ. ಇಲ್ಲಿ -d ಅಂತೇಳಿ ಕೊಟ್ಟು ಎಂಟರ್ ಕೊಟ್ಟ ತಕ್ಷಣ ಅದು ನಮಗೆ ಎಂಥದೋ ಒಂದು ದೊಡ್ಡದೊಂದು ID ಕೊಟ್ಟಿದ್ದು. ಓಕೆ, ಈ ಐಡಿಯನ್ನು ನಮಗೆ ಬೈ ಹಾರ್ಟ್ ಮಾಡೋದು ಅಥವಾ ಕಾಪಿ ಪೇಸ್ಟ್ ಮಾಡೋದು ಅಗತ್ಯ ಇಲ್ಲ. ಫುಲ್ಲಾಗಿ ನಾವು ಈ ಐಡಿಯನ್ನು ತುಂಬ ಸುಲಭದಲ್ಲಿ ಡಾಕರ್ ಕಂಟೈನರ್ LS ಅಂತೇಳಿ ಕೊಟ್ಟ ತಕ್ಷಣ ಇಲ್ಲಿ ನಮಗೆ ಈ ಪರ್ಟಿಕ್ಯುಲರ್ ಐಡಿದು ಫಸ್ಟ್ ಫ್ಯೂ ಡಿಜಿಟ್ಸ್ಗಳು ಕಾಣಲಿಕ್ಕೆ ಫ್ಯೂ ಆಲ್ಫಾಬೆಟ್ಸ್ಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಇಷ್ಟು ಸಾಕು ನಮಗೆ, ಯಾಕಂದರೆ ಇದು ಕಂಪ್ಲೀಟ್ ಹ್ಯಾಶ್ ನಮಗೆ ನೋಟ್ ಮಾಡುವ ಅಗತ್ಯ ಇಲ್ಲ. ನೆಕ್ಸ್ಟ್ ಈಗ ಇದು ರನ್ ಆಗ್ತಾ ಉಂಟು, ಸ್ಟೇಟಸ್ ಎಲ್ಲ ತೋರಿಸ್ತಾ ಉಂಟು. ಅಪ್ 10 ಸೆಕೆಂಡ್ಸ್ ಆಗೋ 15 ಸೆಕೆಂಡ್ಸ್ ಆಗೋ ಅಂತೇಳಿ ಉಂಟು. ಈಗ ನಾನು ಇಲ್ಲಿ ರಿಫ್ರೆಶ್ ಮಾಡಿದರೆ ಈ ಪರ್ಟಿಕ್ಯುಲರ್ ಕಂಟೈನರ್ ರನ್ ಆಗ್ತಾ ಉಂಟು. ಅದೇ ನನಗೆ ಈ ಪರ್ಟಿಕ್ಯುಲರ್ ಕಂಟೈನರನ್ನು ಸ್ಟಾಪ್ ಮಾಡಬೇಕಿದ್ರೆ ಡಾಕರ್ ಕಂಟೈನರ್ ಸ್ಟಾಪ್ ಮೈ ಇಂಜಿನೆಕ್ಸ್ ಅಂತೇಳಿ ಹಾಕಿದರೆ ಈ ಪರ್ಟಿಕ್ಯುಲರ್ ಕಂಟೈನರ್ ಸ್ಟಾಪ್ ಆಗ್ತದೆ. ನಮ್ಮ ಇಲ್ಲಿ ಬಂದು ನಾವು ಇಲ್ಲಿ ನೋಡಿದರೆ ಇಲ್ಲಿ ವರ್ಕ್ ಆಗೋದಿಲ್ಲ. ಓಕೆ, ಸೊ ಸೇಮ್ ವೇ ನಾವೆಂತ ಮಾಡುವ ಅಂತೇಳಿದರೆ ಪುನಃ ಇಲ್ಲಿ ಬಂದು ನೋಡಿದರೆ ಇಲ್ಲಿ ಸಹ ಇದು ರನ್ ಆಗ್ತಿಲ್ಲ. ಬಟ್ ನಾನು -a ಅಂತೇಳಿ ಹಾಕಿದರೆ ಇಲ್ಲಿ ನಮಗೆ ಕಂಟೈನರ್ ಕಾಣ್ತಾ ಉಂಟು. ಅದನ್ನು ನಾವು ಪುನಃ ಸಹ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಬಂದು ಡಾಕರ್ ಕಂಟೈನರ್ ಸ್ಟಾರ್ಟ್ ಅಂತೇಳಿ ಕೊಟ್ಟು ಮೈ ಎಂಜಿನೆಕ್ಸ್ ಅಂತೇಳಿ ಈ ರೀತಿ ಕೊಟ್ಟರೆ ಪುನಃ ಸ್ಟಾರ್ಟ್ ಆಗ್ತದೆ ಮತ್ತು ನಮಗಿಲ್ಲಿ ರನ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಸೊ ಹೋಪ್ಫುಲಿ ಈ ಪರ್ಟಿಕ್ಯುಲರ್ ವಿಡಿಯೋ ಅರ್ಥ ಆಯಿತು ಅಂತೇಳಿ ನಿಮಗೆ. ಎಂತಕ್ಕಂದರೆ ನಾವು ಫಸ್ಟ್ ಟೈಮ್ ನಾವು ಕಂಟೈನರ್ ರನ್ ಮಾಡ್ತಿದ್ದೇವೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ನಾವು ಈ ಪರ್ಟಿಕ್ಯುಲರ್ ಕಂಟೈನರ್ ಒಳಗಡೆ ಹೋಗಿಕೊಂಡು ನಾವು ಈ ಪರ್ಟಿಕ್ಯುಲರ್ ಪೇಜನ್ನು ಚೇಂಜ್ ಮಾಡ್ಬೋದು ಅಂತೇಳಿ ನೋಡುವ. ಸೊ ದ್ಯಾಟ್ ನಮಗೆ ನಮ್ಮ ಆ್ಯಕ್ಚುಲಾಗಿ ಕೋಡ್ಸ್ಗಳನ್ನೆಲ್ಲ ರಿಲೀಸ್ ಮಾಡಲಿಕ್ಕೆ ಆಗಲಿ. ಎಂತಕ್ಕಂದರೆ ಅಟ್ ದ ಮೂಮೆಂಟ್ ಇದು ಬೈ ಡಿಫಾಲ್ಟ್ ಎಂಜಿನೆಕ್ಸ್ ಪೇಜ್ ತೋರಿಸ್ತಾ ಉಂಟು. ಬಟ್ ನಮಗೆ ಎಂತ ಮಾಡಬೇಕಾದ್ರೆ ಈ ಪರ್ಟಿಕ್ಯುಲರ್ ಪೇಜನ್ನು ಮಾಡಿಫೈ ಮಾಡೋದು ಯಾವ ರೀತಿ, ಕಂಟೈನರ್ ಒಳಗಡೆ ಹೋಗೋದು ಯಾವ ರೀತಿ ಎಲ್ಲ ಕಲಿಬೇಕು. ಸೊ ಅದರಿಂದ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದಾನೆ ನಾನು. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಂಟೈನರನ್ನು ಇನ್ನೂ ಸಹ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೋರ್ ಮಾಡುವ ಇದೇ ಕಂಟೈನರನ್ನು. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.